ಪ್ಲಾಟ್ ನಂಬರ್ 9 ಮತ್ತು ಪ್ಲಾಟ್ ಸೈಜ್ 9 ಒಂದು ಇನ್ನೊಂದು ಸಮಸ್ಯೆ ಅಂತ ಇದೆ. ಆದರೆ ಎಲ್ಲರಿಗೂ ಅನ್ವಯ ಆಗಂಗಿಲ್ಲ. 9 ನಂಬರ್ ಯಾರು ಹುಟ್ಟಿರ್ತಾರೆ ಅವರಿಗೆ ಇದು ಸಮಸ್ಯೆ ಆಗುತ್ತೆ. ಮತ್ತು ದಕ್ಷಿಣ ದಿಕ್ಕಿನಾಗ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂದಾಗ ಅವರಿಗೆ ಇದು ಅನ್ವಯ ಆಗುತ್ತದೆ. ಹಾಗಾಗಿ ಅಗ್ನಿ ತತ್ವದಲ್ಲಿ 9 ಬಂದ್ರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದು ಕುಲಂಕುಷವಾಗಿ ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಅಗ್ನಿ ತತ್ವ 1ರಿಂದ 9 ಬಂದ್ರೆ ಏನೇನು ಸಮಸ್ಯೆ ಐತಿ, ಏನೇನು ಅನುಕೂಲ ಐತಿ, ಏನೇನು ಅನಾನುಕೂಲ ಅದ ಅನ್ನೋದು ಇರುತ್ತೆ. ಮನೆಯಾಗ ಏನೋ ಒಂದು ವಾಸ್ತು ಸಮಸ್ಯೆ ಐತಪ್ಪ ಅಂದ್ರೆ ಮನೆಯಲ್ಲಿದ್ದರು ಎಲ್ಲರಿಗೂ ಸಮಸ್ಯೆ ಇರೋಂಗಿಲ್ಲ. ಈ ಮಂಡಳದಾಗ ಯಾರಿಗೆ ಸಮಸ್ಯೆ ಬರುತ್ತೋ ಅವ್ರಿಗೆ ಮಾತ್ರ ಅನ್ವಯವಾಗುತ್ತೆ ಅನ್ನೋದು. ಈಗ ಒಂದು ಸಮಸ್ಯೆ ಬಂತಂದ್ರೆ ಪೂರ್ವ ದಿಕ್ಕಿನಾಗ ನೀವೇನಾದ್ರು ಪಿಟ್ಟುಗುಂಡಿ ದೇವ್ರ ಕೋಲ್ ಇಟ್ಕೊಂಡ್ರೆ ಮಕ್ಕಳು ಕಿರಿಕಿರಿ, ನನ್ನ ಮಕ್ಕಳಿಗೆ ಕಿಡ್ನಿ ಸಮಸ್ಯೆ, ಕಾಲು ನೋವು, ಈ ಥರ ಎಲ್ಲ ಈ ಅಗ್ನಿ ತತ್ವ 1 ಬಂದ್ಬರುತ್ತೆ. 2 ಇತ್ತಂದ್ರೆ ಈಶಾನ್ಯ ದಿಕ್ಕಿನಾಗ ಸಮಸ್ಯೆ, ಏನದ ಒಂದು ಬಾತ್ರೂಮು ಟಾಯ್ಲೆಟು ಮಾಡ್ಕೊಂಡ್ರೆ, ಬೆಡ್ರೂಮ್ ಮಾಡ್ಕೊಂಡ್ರೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗುತ್ತೆ. ಹಿಂಗೆ ಈ ಥರ ಆ ದಿಕ್ಕಿನಾಗ ಒಂದು ರೂಲ್ ಇರುತ್ತೆ. ಹೀಗಾಗಿ ಅಗ್ನಿ ತತ್ವ 1ರಿಂದ 9 ಬಂದ್ರೆ ನಿಮ್ಮ ಮನೆಗೆ ಏನಾದ್ರು ಸಮಸ್ಯೆ ಇದ್ರೆ ಮಾತ್ರ ಅದ್ರ ರಿಸಲ್ಟ್ ಅವ್ರಿಗೆ ಎಷ್ಟೋ ಸಂಬಂಧ ಇರುತ್ತೆ, ಎಲ್ಲರಿಗೂ ಸಂಬಂಧ ಇರೋಂಗಿಲ್ಲ. ಎಲ್ಲರೂ ಹೆದರ್ಕೊಳ್ಳೋಂಥ ಇರೋಂಗಿಲ್ಲ. ಆದರೆ 50% ಸಮಸ್ಯೆ ಮಾತ್ರ ಕಟ್ಟಿಟ್ಟ ಬಿಟ್ಟು ಇನ್ನು 50% ಏನಿರುತ್ತೆ ನಿಮ್ಮ ಜಾತಕ, ನಿಮ್ಮ ವ್ಯಕ್ತಿತ್ವ, ನಡ್ಕೊಳ್ಳೋ ರೀತಿ ಮೇಲೆ ನಿಮ್ಮ ಲೈಫ್ ಇರುತ್ತೆ. ನಿಮ್ಮ ಲೈಫನ್ನು ನೀವೇ ರೂಲ್ ಮಾಡ್ಕೋಬೇಕು. ಹಾಗಾಗಿ ಯಾರ್ಯಾರು ಮನೆ ಕಟ್ಟೋಬೇಕಂತ ಆಸೆ ಇದ್ರೆ ಮೊದಲು ಭೂತತ್ವವನ್ನು ಪರೀಕ್ಷೆ ಮಾಡಿಕೊಂಡು ಕುಲಂಕುಷವಾಗಿ ವಿಚಾರ ಮಾಡಿ ಒಂದು ಕಟ್ಟೋದು ಸರಿ, ಮನೆ ಹಗಲಲ್ಲಿ ಕಟ್ಟೋಂಗಿಲ್ಲ. ಆದ ಕಾರಣ ನಾನು ನೋವು ಹೊಂದಿದ್ದೀನಿ, ನನ್ನ ನೋವು ಯಾರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಭಾಳ ಡೀಪ್ ಸ್ಟಡಿ ಮಾಡಿ ಮಾಡಕ್ಕಂತೀನಿ. 100% ರಿಸಲ್ಟ್ ಐತಿದೆ. ಇದನ್ನು ತಿಳ್ಕೊಂಡವ್ರಿಗೆ ಮಾತ್ರ, ನೋವುಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹೀಗಾಗಿ ಯಾರಾದ್ರೂ ಮನೆ ಕಟ್ಟೋ ಆಸಕ್ತಿ ಇತ್ತು ಅಂದ್ರೆ ಒಬ್ಬರು ಬಿಟ್ಟು ಇಬ್ಬರು ವಿಚಾರ ಮಾಡಿಕೊಂಡು ತಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಮತ್ತು ಮುಂದಿನ ವಿಡಿಯೋಗಾಗಿ ವೀಕ್ಷಣೆ ಮಾಡೋಣ. ನಮಸ್ಕಾರ.